ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡ್ತದೆ. ನಾವು ಎದ್ದು 3/4 ಗಂಟೆಯ ಒಳಗಡೆ ನಾವು ಈ ಉಷಃಪಾನವನ್ನು ಮಾಡ್ತೇವೆ. ಬೆಳಗಿನ ಉತ್ತಮ ಅಭ್ಯಾಸಗಳು ಹೇಗಿರಬೇಕು ಅಂದರೆ ನಮ್ಮ ದೇಹಕ್ಕೆ ಚೈತನ್ಯವನ್ನು ಕೊಡುವ ರೀತಿಯಲ್ಲಿ ಅವು ಕೆಲಸವನ್ನು ಮಾಡಬೇಕು. ಈ ಎಣ್ಣೆ ಏನು ಮಾಡುತ್ತೆ, ನಮ್ಮ ಮೂಗಿನ ಹೊಳ್ಳೆಗಳಲ್ಲಿರುವಂತಹ ಒಂದು ಮ್ಯೂಕಸ್ ಮೆಂಬ್ರೇನ್ ಮೇಲೆ ಅದು ಪಸರಿಸ್ತದೆ. ಈ ಸಮಯದಲ್ಲಿ ನಾವು ಚಹಾ ಅಥವಾ ಕಾಫಿಯ ಸೇವನೆಯನ್ನು ಮಾಡಬಾರದು. ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವೈಸ್. ನಮಸ್ಕಾರ. ನಾವು ಇಂದು ಆರೋಗ್ಯಕರವಾಗಿ ದಿನವನ್ನು ಹೇಗೆ ಪ್ರಾರಂಭಿಸಬಹುದು ಅಥವಾ ಯಾವೆಲ್ಲ ಬೆಳಗಿನ ಅಭ್ಯಾಸಗಳು ದಿನನಿತ್ಯದ ಜೀವನವನ್ನು ಆರೋಗ್ಯಕರಗೊಳಿಸುತ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಎಂ ಬಿ ಕವಿತಾ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥ ವೃತ್ತ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಬಹಳ ಹಿಂದಿನಿಂದಲೂ ಕೇಳ್ಕೊಂಡು ಬಂದಂತೆ ಒಂದು ಗಾದೆ ಮಾತಿದೆ, ಬೇಗ ಮಲಗಿ ಬೇಗ ಏಳು ಅಂತ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ದಿ, ವೆಲ್ದಿ ಆ್ಯಂಡ್ ವೈಸ್ ಅಂತ. ಇದು ಬಹಳಷ್ಟು ವೈಜ್ಞಾನಿಕವಾಗಿ ಸತ್ಯ ಕೂಡ ಹೌದು. ಆಯುರ್ವೇದದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳ್ತೀವಿ. ಬ್ರಾಹ್ಮಿ ಮುಹೂರ್ತ ಅಂದರೆ ಯಾವಾಗ? ಇದು ಸೂರ್ಯೋದಯಕ್ಕಿಂತ 1.5 ಗಂಟೆ ಮೊದಲು ಅಂತ ನಾವು ಅರ್ಥೈಸ್ಕೊಳ್ಬಹುದು. ಈ ಕಾಲ ನಮಗೆ ವಾತ ದೋಷವನ್ನು ಹೆಚ್ಚು ಇರುವಂತಹ ಒಂದು ಕಾಲ. ಅಂದರೆ ನಾವು ಬೆಳಗ್ಗೆದ್ದ ತಕ್ಷಣ ಮಲತ್ಯಾಗವನ್ನು ಮಾಡ್ತೇವೆ. ಈ ವಾತ ಕಾಲದಲ್ಲಿ ಮಲತ್ಯಾಗ ಬಹಳಷ್ಟು ಸುಲಭವಾಗಿ ಆಗ್ತದೆ. ಹಾಗಾಗಿ ಈ ಕಾಲವು ನಮ್ಮ ದೇಹದ ಶುದ್ಧಿ ಕ್ರಿಯೆಗೆ ಬಹಳಷ್ಟು ಅನುಕೂಲಕರ. ಇದು ಒಂದೇ ಕಾರಣ ಅಲ್ಲ ನಾವು ಯಾಕೆ ಬೆಳಿಗ್ಗೆ ಏಳಬೇಕು ಅಂತ. ಇದು ಅಧ್ಯಯನ ಕಾಲ ಅಂತ ಕೂಡ ಕರಿತೀವಿ. ಯಾಕೆ ಅಂತ ಅಂದರೆ ಈ ಕಾಲ ಬಹಳಷ್ಟು ಶಾಂತವಾಗಿರ್ತದೆ. ಈ ಕಾಲವನ್ನು ನಾವು ಅರುಣೋದಯ ಕಾಲ ಅಂತ ಹೇಳ್ತೀವಿ. ಅರುಣೋದಯ ಅಂತಂದರೆ ವೈಜ್ಞಾನಿಕವಾಗಿ ನಾವು ಹೇಳಬಹುದು ಏನಂದರೆ ಇದರಲ್ಲಿ ಇನ್ಫ್ರಾರೆಡ್ ರೇಸ್ ಅಥವಾ ನಿಯರ್ ಇನ್ಫ್ರಾರೆಡ್ ರೇಸ್ ಈ ಕಾಲದಲ್ಲಿ ನಮ್ಮ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಹೀಗಾಗಿ ಈ ನಮ್ಮ ಆರೋಗ್ಯದ ಮೇಲೆ ಈ ಕಿರಣಗಳ ಏನು ಲಾಭ ಅಂತ ಅಂದರೆ ಇವು ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡ್ತವೆ ಅಥವಾ ನಮ್ಮ ಮೆದುಳು ಕ್ರಿಯಾತ್ಮಕವಾಗಿ ಇರುವಂತೆ ಇವು ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತವೆ. ಹೀಗಾಗಿ ನಮ್ಮ ದೇಹದ ಮಲತ್ಯಾಗ ಕರ್ಮಕ್ಕೂ ಹಾಗೂ ಅಧ್ಯಯನಕ್ಕೂ ಬಹಳಷ್ಟು ಈ ಕಾಲ ಉತ್ತಮ ಆಗಿದೆ ಅಂತ ಹೇಳ್ಬಹುದು. ಇನ್ನು ಎರಡನೆಯದಾಗಿ ಯಾವ ಅಭ್ಯಾಸ ಒಳ್ಳೆಯದಪ್ಪ ಅಂತ ಅಂದರೆ ಎದ್ದ ತಕ್ಷಣ ನಾವು ಬೆಚ್ಚನೆಯ ನೀರನ್ನು ಕುಡಿಯುವಂಥದ್ದು. ಇದು ಆಯುರ್ವೇದದಲ್ಲಿ ಇದನ್ನು ನಾವು ಉಷಃಪಾನ ಅಂತಲೂ ಕರಿತೀವಿ. ಉಷಃ ಕಾಲ ಅಂತಂದರೆ ಯಾವುದಪ್ಪ ಅಂದರೆ ಈ ಅರುಣೋದಯದ ನಂತರ ಬರುವಂತಹ ಕಿರಣೋದಯದ ಕಾಲ. ಬ್ರಾಹ್ಮಿ ಮುಹೂರ್ತವು ನಮ್ಮ ರಾತ್ರಿಯ 14ನೇ ಮುಹೂರ್ತವಾದರೆ ಉಷಃ ಕಾಲವು 15ನೇ ಮುಹೂರ್ತ ಅಂತ ಹೇಳ್ಬೋದು. ಅಂದರೆ ನಾವು ಎದ್ದು 3/4 ಗಂಟೆಯ ಒಳಗಡೆ ನಾವು ಈ ಉಷಃಪಾನವನ್ನು ಮಾಡ್ತೇವೆ. ಈ ಉಷಃಪಾನ ಮಾಡೋದ್ರಿಂದ ನಮ್ಮ ಜಠರದ ಕಾರ್ಯಕ್ಷಮತೆ ಹೆಚ್ಚಾಗತ್ತೆ. ಅದರಲ್ಲಿ ಏನು ಮಲ ಉತ್ಪತ್ತಿಯಾಗಿದೆ ಅದನ್ನು ಹೊರಹಾಕುವಲ್ಲಿ ಈ ಚಟುವಟಿಕೆಗಳು ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲದೆ ನಾವು ಬೆಚ್ಚನೆಯ ನೀರನ್ನು ಕುಡಿಯೋದ್ರಿಂದ ನಮ್ಮ ಜೀರ್ಣಾಂಗಕ್ಕೆ ಒಂದು ಚಿವುಟಿದ ಥರ ಆಗಿಬಿಟ್ಟು ಅದು ಬಹಳಷ್ಟು ಕಾರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ. ನಮ್ಮ ಯಕೃತ್ತು ಹಾಗೂ ನಮ್ಮ ಮೂತ್ರ ಜನಕಾಂಗದ ಒಂದು ಆರೋಗ್ಯವನ್ನು ಇದು ಹೆಚ್ಚಿಸ್ತದೆ. ಯಾಕೆ ಅಂತ ಅಂದರೆ ನಾವು ಆ ಕಾಲದಲ್ಲಿ ನೀರನ್ನು ಕುಡಿಯೋದ್ರಿಂದ ಈ ಅಂಗಾಂಗಗಳು ಚಟುವಟಿಕೆಯನ್ನು ಹೊಂದಿ ನಮ್ಮ ದೇಹದಲ್ಲಿರುವ ವಿಷಾಕ್ತ ಪದಾರ್ಥವನ್ನು ಅಲ್ಲಿಂದ ಹೊರಹಾಕುವಲ್ಲಿ ಇವು ಬಹಳಷ್ಟು ಮಟ್ಟಿಗೆ ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಈ ನಾವು ಕುಡಿಯುವಂತಹ ನೀರು ನಮ್ಮ ದೇಹಕ್ಕೆ ಒಂದು ಪುನರ್ಜಲೀಕರಣವನ್ನು ಉಂಟು ಮಾಡ್ತದೆ ಅಂತ ಹೇಳ್ಬೋದು. ಇನ್ನು ಮೂರನೆಯದಾಗಿ ನಾವು ಪ್ರಕೃತಿಗೆ ನಮ್ಮ ದೇಹವನ್ನು ಕೊಡಬೇಕು. ಯಾಕಪ್ಪ ಅಂತಂದರೆ ನಾನು ಈ ಮೊದಲೇ ಹೇಳಿದಂತೆ ಈ ಕಾಲದಲ್ಲಿ ಅರುಣೋದಯದಿಂದ
ನಮ್ಮ ವಾತಾವರಣದಲ್ಲಿ ಈ ಇನ್ಫ್ರಾರೆಡ್ ಕಿರಣಗಳು ಬಹಳಷ್ಟು ಮಟ್ಟಿಗೆ ದೊರಕುತ್ತವೆ. ಅವು ನಮ್ಮ ಚರ್ಮದ ಆರೋಗ್ಯವನ್ನಷ್ಟೇ ಅಲ್ಲದೆ ನಮ್ಮ ಮೆದುಳಿನ ಆರೋಗ್ಯವನ್ನು ಕೂಡ ಇಲ್ಲಿ ಹೆಚ್ಚು ಮಾಡುವಂಥ ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂತ ಅಂದರೆ ನೋಡಿ, ಬೆಳಗ್ಗೆದ್ದ ತಕ್ಷಣ ನಮ್ಮ ದೇಹ ಸ್ವಲ್ಪ ಆಲಸ್ಯದಿಂದ ಕೂಡಿರ್ತದೆ. ಹಾಗಾಗಿ ಬೆಳಗಿನ ಉತ್ತಮ ಅಭ್ಯಾಸಗಳು ಹೇಗಿರಬೇಕು ಅಂದರೆ ನಮ್ಮ ದೇಹಕ್ಕೆ ಚೈತನ್ಯವನ್ನು ಕೊಡುವ ರೀತಿಯಲ್ಲಿ ಅವು ಕೆಲಸವನ್ನು ಮಾಡಬೇಕು. ಈ ಚೈತನ್ಯ ಎಲ್ಲಿಂದ ಬರುತ್ತೆ? ನಮ್ಮ ದೇಹದಲ್ಲಿ ಮೈಟೊಕಾಂಡ್ರಿಯಾ ಅನ್ನುವಂತಹ ಒಂದು ಜೀವಾಣು ಇದೆ. ಆ ಜೀವಾಣುಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ಪೂರೈಸಿ ದೇಹವನ್ನು ಚೈತನ್ಯಯುತವಾಗಿ ಮಾಡ್ತವೆ. ನಮ್ಮ ಮೆದುಳಿನ ಕಾರ್ಯಕ್ಷಮತೆ ಕೂಡ ಇದರಿಂದಲೇ ಹೆಚ್ಚಾಗ್ತದೆ. ಹಾಗಾದರೆ ಇದನ್ನು ನಾವು ಹೇಗೆ ರೀಚಾರ್ಜ್ ಮಾಡೋದು ಅಂತಂದರೆ, ಬೆಳಗಿನ ಈ ವಾತಾವರಣಕ್ಕೆ ನಮ್ಮ ದೇಹವನ್ನು ನಾವು ಒಡ್ಡಿಕೊಂಡ್ರೆ ಈ ಇನ್ಫ್ರಾರೆಡ್ ರೇಸ್ ಅನ್ನುವಂತಹ ಒಂದು ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಅಥವಾ ನಮ್ಮ ತಲೆಯ ಮೇಲೆ ಬಿದ್ದಾಗ, ನಮ್ಮ ಉಸಿರಾಟದ ಮೂಲಕ ಅಥವಾ ನಮ್ಮ ದೇಹದಲ್ಲಿರುವಂತಹ ಒಂದು ಸೂಕ್ಷ್ಮ ಓಪನಿಂಗ್ಗಳ ಮೂಲಕ ಈ ಇನ್ಫ್ರಾರೆಡ್ ರೇಸ್ ನಮ್ಮ ದೇಹವನ್ನು ಹೊಕ್ಕತ್ತೆ. ಆ ಸಮಯದಲ್ಲಿ ಇದು ನಮ್ಮ ಮೈಟೊಕಾಂಡ್ರಿಯಾಗಳನ್ನು ಎನರ್ಜೈಸ್ ಮಾಡುತ್ತೆ ಅಥವಾ ರೀಚಾರ್ಜ್ ಮಾಡುತ್ತೆ ಅಂತ ಹೇಳ್ಬೋದು. ಹೀಗೆ ಆಗೋದ್ರಿಂದ ನಮ್ಮ ಮೆದುಳಿನಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹ ಮೈಟೊಕಾಂಡ್ರಿಯಾಗಳು ಕೂಡ ರೀಚಾರ್ಜ್ ಆಗಿ ನಮ್ಮ ಇಡೀ ದಿನಕ್ಕೆ ಸಾಕಾಗುವಷ್ಟು ಒಂದು ಮೈಟೊಕಾಂಡ್ರಿಯಾವನ್ನು ರೀಚಾರ್ಜ್ ಮಾಡ್ತದೆ. ಹಾಗಾಗಿ ಈ ಸಮಯದಲ್ಲಿ ನಾವು ಬೆಳಗಿನ ನಡಿಗೆ ಅಂತ ಏನು ಮಾಡ್ತೀವಿ ಅಥವಾ ಮುಕ್ತ ವಾತಾವರಣಕ್ಕೆ ಹೋಗಿಬಿಟ್ಟು ಅಲ್ಲಿ ವ್ಯಾಯಾಮವನ್ನು ಮಾಡಿದರೆ ದಿನಕ್ಕೆ ಒಂದು 15ರಿಂದ 20 ನಿಮಿಷಗಳ ಈ ಕಾಲದಲ್ಲಿ ನಾವು ಈ ತರಹದ ಒಂದು ಚಟುವಟಿಕೆಯನ್ನು ಮಾಡಿದರೆ ನಮ್ಮ ದೇಹ ದಿನವಿಡೀ ಚೈತನ್ಯಪೂರ್ವಕವಾಗಿ ಇರಲಿಕ್ಕೆ ಈ ಕ್ರಿಯೆ ಸಹಾಯಕಾರಿ ಅಂತ ಹೇಳ್ಬೋದು. ಇನ್ನು 4ನೆಯದಾಗಿ ಆಯುರ್ವೇದದ ಒಂದು ಬಹುಮುಖ್ಯ ಕೊಡುಗೆಗಳಲ್ಲಿ ಒಂದಾದಂತಹ ನಸ್ಯಕರ್ಮ ಎಂಬಂತಹ ಒಂದು ಕ್ರಿಯೆ. ಈ ನಸ್ಯಕರ್ಮ ನಾವು ಯಾಕೆ ಮಾಡಬೇಕು ಅಂತಂದರೆ, ನಸ್ಯಕರ್ಮವನ್ನು ಮಾಡೋದರಿಂದ ನಮ್ಮ ಶ್ವಾಸಕೋಶಗಳ ಆರೋಗ್ಯ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ವಾತಾವರಣದಲ್ಲಿ, ಅದರಲ್ಲೂ ಇಂದಿನ ಕಲುಷಿತ ವಾತಾವರಣದಲ್ಲಿ ನಮಗೆ ಬಹಳಷ್ಟು ಸಿಗುವಂತಹ ಧೂಳು ಅಥವಾ ಕೀಟಾಣುಗಳು ನಮ್ಮ ಮೂಗಿನ ಹೊಳ್ಳೆಗಳಿಂದ ಒಳಗಡೆ ಶ್ವಾಸಕೋಶವನ್ನು ಒಂದು ಹೊಕ್ಕುವುದನ್ನು ಅದು ತಡೆಗಟ್ಟುತ್ತೆ. ಏನಪ್ಪ ಈ ನಸ್ಯಕರ್ಮ ಅಂತಂದರೆ, ಬಹಳಷ್ಟು ಒಂದು ಸುಲಭವಾದ ಒಂದು ಕ್ರಿಯೆ ಇದು. ನಾವು ದಿನನಿತ್ಯದ ಬಳಕೆಯಲ್ಲಿ ಕಾಣುವಂತಹ ಒಂದು ಎಣ್ಣೆ, ಸಾಸಿವೆ ಎಣ್ಣೆ, ಶುದ್ಧವಾದ ಸಾಸಿವೆ ಎಣ್ಣೆ ಅಥವಾ ಆಯುರ್ವೇದದಲ್ಲಿ ಔಷಧೀಯ ರೂಪದಲ್ಲಿ ತಯಾರಿಸುವಂತಹ ಅಣುತೈಲ ಎಂಬಂತಹ ಒಂದು ಎಣ್ಣೆ. ಈ 2 ಎಣ್ಣೆಗಳಲ್ಲಿ ಯಾವುದು ನಮಗೆ ಸುಲಭವಾಗಿ ಸಿಗ್ತದೋ ಅದನ್ನು ನಾವು 2 ಅಥವಾ 3 ಹನಿಗಳಷ್ಟು ಮೂಗಿನ 2 ಹೊಳ್ಳೆಗಳಲ್ಲಿ ನಾವು ಅದನ್ನು ಹಾಕಿಕೊಂಡು ಅದನ್ನು ಒಳಗಡೆ ಎಳ್ಕೊಳ್ಳೋದು. ಇಷ್ಟೇ, ಈ ಕ್ರಿಯೆಗಳು ಇಷ್ಟೇ, ಬಹಳಷ್ಟು ಸುಲಭದಲ್ಲಿ ನಾವು ಮಾಡುವಂತಹ ಒಂದು ನಸ್ಯಕರ್ಮ ನಮ್ಮ ದೇಹವನ್ನು ಬಹಳಷ್ಟು ಆರೋಗ್ಯಪೂರ್ಣವಾಗಿ ಇಡಲು ಇಲ್ಲಿ ಸಹಾಯಕ ಆಗಿದೆ. ಹೇಗೆ ಅಂತ ಅಂದರೆ, ಈ ಎಣ್ಣೆ ಏನು ಮಾಡುತ್ತೆ, ನಮ್ಮ ಮೂಗಿನ ಹೊಳ್ಳೆಗಳಲ್ಲಿರುವಂತಹ ಒಂದು ಮ್ಯೂಕಸ್ ಮೆಂಬ್ರೇನ್ ಮೇಲೆ ಅದು ಪಸರಿಸ್ತದೆ. ಅಲ್ಲಿ ಈ ಧೂಳಿನ ಕಣಗಳು ನಮ್ಮ ಮೂಗಿನಿಂದ ಶ್ವಾಸಕೋಶಕ್ಕೆ ಹೋಗೋದನ್ನು ಅದು ತಡೆಯುತ್ತೆ. ಅಷ್ಟೇ ಅಲ್ಲದೆ ಅದರಲ್ಲಿರುವ ಔಷಧೀಯ ಗುಣಗಳೇನಿದ್ದಾವೆ ಅವು ನಮ್ಮ ಮೆದುಳನ್ನು ಕ್ರಿಯಾತ್ಮಕ ಮಾಡುವಲ್ಲಿ ಸಹಾಯಕಾರಿ. ಅಷ್ಟೇ ಅಲ್ಲದೆ ನಮ್ಮ ಸೈನಸ್ಗಳಲ್ಲಿ ಇರುವಂತಹ ಒಂದು ಕಫದೋಷವನ್ನು ಸಹ ಇವು ಹೊರಹಾಕುವಲ್ಲಿ ಬಹಳಷ್ಟು ಪ್ರಮುಖ ಕಾರ್ಯವನ್ನು ನಿರ್ವಹಿಸ್ತವೆ. ಬೆಳಿಗ್ಗೆ ಎದ್ದಾಕ್ಷಣ, ಮನೆಯಿಂದ ಹೊರಗೆ ಹೋಗುವ ಮುಂಚೆ, ಮನೆಗೆ ವಾಪಸ್ಸು ಬಂದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ ನಾವು ಈ ಔಷಧೀಯ ಎಣ್ಣೆಗಳನ್ನು ಮೂಗಿನಲ್ಲಿ ಹಾಕಿಕೊಳ್ಳೋದ್ರಿಂದ ನಮ್ಮ ದಿನ ಚೈತನ್ಯಕರವಾಗಿರುತ್ತದೆ ಮತ್ತು ನಾವು ಆರೋಗ್ಯವನ್ನು ಪಡಿತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಆದರೆ ಬಹಳಷ್ಟು ಪ್ರಮುಖವಾದದ್ದು ಯಾವುದು ಅಂದರೆ ನಮ್ಮ ಬೆಳಗಿನ ಆಹಾರ. ನಮ್ಮ ಬೆಳಗಿನ ಆಹಾರ ಹೇಗಿರಬೇಕು? ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕೆಲವರಂತೂ ಹಲ್ಲುಜ್ಜುವ ಮುಂಚೆನೇ ಟೀ ಅಥವಾ ಕಾಫಿಯನ್ನು ಕುಡಿತಾರೆ. ಇದು ಬಹಳಷ್ಟು ಹಾನಿಕರವಾದಂತಹ ಒಂದು ಅಭ್ಯಾಸ. ಅದರ ಬದಲು ಈ ಎಲ್ಲ ಕಾರ್ಯಗಳ ನಂತರ ನಾವು ಆಹಾರ ಸೇವನೆಗೆ ಬರ್ಬೋದು.
ನಮಗೆ ಆ ಸಮಯದಲ್ಲಿ ಹಸುವಾಗಿದೆ ಅಂತಂದರೆ ನಾವು ಯಾವ ತರಹದ ಆಹಾರವನ್ನು ಸೇವನೆ ಮಾಡಬೇಕು ಅಂತಂದರೆ ಧಾನ್ಯಗಳಲ್ಲೇ ಉತ್ತಮ ಎನಿಸಿಕೊಂಡಂತಹ ಶಿಂಬಿ ಧಾನ್ಯ ಅಥವಾ ಕಾಳುಗಳು, ಬೇಳೆಕಾಳುಗಳು, ಈ ಧಾನ್ಯಗಳಿಂದ ತಯಾರಿಸಲ್ಪಟ್ಟಂತಹ ಆಹಾರವನ್ನು ನಾವು ಸೇವನೆ ಮಾಡುವುದು ನಮ್ಮ ದೇಹಕ್ಕೆ ಬಹಳಷ್ಟು ಅಗತ್ಯವಾದ ಪ್ರೋಟೀನು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು ಹಾಗೂ ವಿಟಮಿನ್ ಮತ್ತು ಮಿನರಲ್ಗಳು ಎಲ್ಲವುದನ್ನು ಇದು ಪೂರೈಸುತ್ತದೆ. ಹಾಗಾಗಿ ಧಾನ್ಯೋತ್ತಮ ಎನಿಸಿಕೊಂಡಂತಹ ಈ ಶಿಂಬಿ ಅಥವಾ ಶೆಣೆ ಧಾನ್ಯಗಳಿಂದ ತಯಾರಿಸಿದ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಹಾಗೂ ಏನು ಮಾಡಬಾರ್ದಪ್ಪ ಅಂದರೆ ಈ ಸಮಯದಲ್ಲಿ ನಾವು ಚಹಾ ಅಥವಾ ಕಾಫಿಯ ಸೇವನೆಯನ್ನು ಮಾಡಬಾರ್ದು. ಯಾಕೆ ನಾವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಮಾಡಬಾರ್ದು ಅಂತ ಅಂದರೆ, ಒಂದು, ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನುವಂತಹ ಒಂದು ಈ ಸ್ಟ್ರೆಸ್ ಹಾರ್ಮೋನನ್ನು ಇದು ಬಹಳಷ್ಟು ಮಟ್ಟಿಗೆ ಹೆಚ್ಚಿಗೆ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಲಿವರಿನ ಅಥವಾ ಯಕೃತ್ತಿನ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡ್ತದೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್, ಇನ್ಸುಲಿನ್ನ ಒಂದು ಬಿಡುಗಡೆಯನ್ನು ಅತ್ಯಂತ ಹೆಚ್ಚುಗೊಳಿಸಿ ನಮ್ಮನ್ನು ಡಯಾಬಿಟಿಸ್ ಅಥವಾ ಪ್ರಮೇಹ ರೋಗಕ್ಕೆ ತುತ್ತಾಗುವಂತೆ ಮಾಡ್ತದೆ. ಹಾಗಾಗಿ ಈ ಸಮಯದಲ್ಲಿ ನಾವು ನೀರನ್ನು ಸೇವಿಸಿ ನಾವು ಎದ್ದು ಒಂದು 2-3 ತಾಸಿನ ನಂತರವೇ ಚಹಾ ಅಥವಾ ಕಾಫಿಯ ಒಂದು ಸೇವನೆಯನ್ನು ಮಾಡುವುದು ಆರೋಗ್ಯಕರ ಅಂತ ನಾವು ಇಲ್ಲಿ ಅಂದ್ಕೊಳ್ಬೋದು. ಒಟ್ಟಾರೆ ಹೇಳಲಿಕ್ಕೆ ನಮ್ಮ ಬೆಳಗಿನ ಏನು ಉತ್ತಮ ಅಭ್ಯಾಸಗಳಿದ್ದಾವೆ ಅವು ನಮ್ಮ ದೈಹಿಕ ಆರೋಗ್ಯವನ್ನು, ನಮ್ಮ ಆಲೋಚನೆಯನ್ನು ಉತ್ತಮಗೊಳಿಸಿ ನಮ್ಮನ್ನು ಆರೋಗ್ಯಕರವನ್ನಾಗಿ ಮಾಡುತ್ತವೆ. ನಾವು ಪ್ರತಿಯೊಬ್ಬರೂ ಆರೋಗ್ಯವಾಗಿದ್ದರೆ ನಮ್ಮ ದೇಶ ಕೂಡ ಅತ್ಯಂತ ಉನ್ನತಿಗೆ ಹೋಗಲು ಸಹಾಯಕಾರಿ. ನಮಗೆ ಗೊತ್ತಿಲ್ಲದೆಯೇ ನಾವು ದೇಶಕ್ಕೆ ಒಂದು ಉಪಕಾರವನ್ನು ಮಾಡಲಿಕ್ಕೆ ಇಂತಹ ಅಭ್ಯಾಸಗಳು ಬಹಳಷ್ಟು ಸಹಾಯಕಾರಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.